ಶ್ರೀ ಗುರುಭ್ಯೋ ನಮಃ. ಸೂರ್ಯಾದಿಭಾಸಕ ಎಂಬತಕ್ಕಂಥ ಅಣುಭಾಷ್ಯದ ಒಂದು ಪದಪ್ರಯೋಗದ ಔಚಿತ್ಯದ ಬಗ್ಗೆ ನಾವು ಈ ಹಿಂದೆ ನೋಡ್ತಾ ಇದ್ದೇವೆ. ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರದಿಂದ ಸೂರ್ಯಾದೇಹೆ ಎಂಬಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಅದಕ್ಕೆ ಷಷ್ಠಿ ತತ್ಪುರುಷ ಸಮಾಸ ಆಗಬೇಕಿತ್ತು. ಆದರೆ ಕರ್ತರಿತ ಎಂಬ ಸೂತ್ರಕ್ಕನುಸಾರವಾಗಿ ಅಥವಾ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರಕ್ಕನುಸಾರವಾಗಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಅನುಸಾರವಾಗಿ ಸಮಾಸಕ್ಕೆ ನಿಷೇಧ ಬಂದಿದೆ. ಷಷ್ಠಿ ತತ್ಪುರುಷ ಸಮಾಸ ಇಲ್ಲಿ ಆಗುವಂತಿಲ್ಲ. ಸೂರ್ಯಾದೇಹ ಭಾಸಕ ಎಂಬುದಾಗಿ ವ್ಯಸ್ತ ಪದವಾಗಿಯೇ ಇರಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಮೈವಂ ಅಂತ ಹೇಳ್ತಾ ಇದ್ದಾರೆ. ಇದು ಈ 130ನೇ ಗದ್ಯ ಭಾಗ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ. ವೈವಂ ಯಾಜಕಾದಿಭಿಶ್ಚ ಇತಿ ಪ್ರತಿಪ್ರಸವಾತ್. ಕರ್ತರಿಚ ಎಂಬ ಸೂತ್ರಕ್ಕನುಸಾರವಾಗಿ ಅಥವಾ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರಕ್ಕನುಸಾರವಾಗಿ ಸಮಾಸಕ್ಕೆ ನಿಷೇಧ ಬಂದಿರುವುದು ಹೌದು. ಆದರೆ ಯಾಜಕಾದಿಭಿಶ್ಚ ಅಂತ ಮತ್ತೊಂದು ಸೂತ್ರ ಇದೆ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದು ಸೂತ್ರ ಸಂಖ್ಯೆ 703. ಮತ್ತು ಅಷ್ಟಾಧ್ಯಾಯಿಯಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 9ನೇ ಸೂತ್ರ. ಆ ಸೂತ್ರ ಹೇಳುವಂತೆ ಏವಿಹಿ ಷಷ್ಠ್ಯಂತಂ ಸಮಸ್ಯತೆ. ಈ ಯಾಜಕಾದಿ ಗಣದಲ್ಲಿರುವಂತಹ ಶಬ್ದಗಳೇನಿವೆ ಅವುಗಳೊಂದಿಗೆ ಯಾವುದೇ ಷಷ್ಠ್ಯಂತವಾದಂತಹ ಷಷ್ಠಿ ವಿಭಕ್ತಿಯಂತವಾದ ಶಬ್ದವು ಸಮಾಸವನ್ನು ಹೊಂದಬಹುದು ಅಂತ ತಾತ್ಪರ್ಯ. ತ್ರಿಜಕಾಭ್ಯಾಂ ಕರ್ತರಿ ಇತ್ಯಸ್ಯ ಪ್ರತಿಪ್ರಸವೋಯಂ ಅಂತ ಆ ಸೂತ್ರದ ವ್ಯಾಖ್ಯಾನದಲ್ಲೇ ಕಂಡು ಬರ್ತದೆ. ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ಏನು ವಿರೋಧ ಸಮಾಸದ ನಿಷೇಧ ಬಂದಿದೆ ಅದಕ್ಕಿದು ಪ್ರತಿಪ್ರಸವ. ಪ್ರಸವ ಅಂದರೆ ಡೆಲಿವರಿ, ಕಾರ್ಯ ಸಿದ್ಧಿ ಅಂತ ಅರ್ಥ. ಅದಕ್ಕೇನಾದರೂ ನಿಷೇಧ ಬಂದಿದ್ರೆ ಆ ನಿಷೇಧವನ್ನು ತೆರವು ಮಾಡಿ ಮತ್ತೆ ಇನ್ನೊಂದು ಬಾರಿ ಆ ಪ್ರಸವಕ್ಕೆ ಅರ್ಥಾತ್ ಕಾರ್ಯಸಿದ್ಧಿಗೆ ಅನುಕೂಲ ಮಾಡಿಕೊಡುವುದನ್ನು ಪ್ರತಿಪ್ರಸವ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಉದಾಹರಣೆಗಳು ಬ್ರಾಹ್ಮಣ ಯಾಜಕ, ದೇವಪೂಜಕ ಇತ್ಯಾದಿ. ಬ್ರಾಹ್ಮಣಸ್ಯ ಯಾಜಕ, ಬ್ರಾಹ್ಮಣನಿಗೆ ಯಜ್ಞವನ್ನು ಮಾಡಿಸುವವನು ಅಂತ ಅರ್ಥ. ಯಾಜಕ ಅಂದರೆ ಯಜ್ಞ ಮಾಡಿಸುವವನು. ಮತ್ತೆ ಬ್ರಾಹ್ಮಣಸ್ಯ ಎಂಬುದು ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ. ದೇವಸ್ಯ ಪೂಜಕ ಅಂತ ಇನ್ನೊಂದು ಶಬ್ದ, ದೇವರನ್ನು ಪೂಜಿಸುವವನು. ದೇವರನ್ನು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ದೇವಸ್ಯ ಅಂತ ಷಷ್ಠಿ ವಿಭಕ್ತಿ ಅದು ಸಂಸ್ಕೃತದಲ್ಲಿ. ದೇವಸ್ಯ ಪೂಜಕ, ದೇವಪೂಜಕ, ಹೀಗೆ ಎರಡೂ ಶಬ್ದಗಳು ಅಲ್ಲಿ ಕಂಡು ಬರ್ತವೆ. ಯಾಜಕಾದಿಭಿಶ್ಚ ಇತಿ ಪ್ರತಿಪ್ರಸವಾತ್ ಅಂತ ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನೇ ಇಲ್ಲಿ ತಗೊಂಡಿದ್ದಾರೆ. ಮತ್ತೆ ತತ್ವ ನಿರ್ಣಯದಲ್ಲಿಯೂ ಕೂಡ ವೇದಕರ್ತ ಅಂತ ಏನು ಆ ರೂಪ ಇದೆ, ಆ ರೂಪ ಇದೇ ಮಾರ್ಗದಿಂದಲೇ ಸಿದ್ಧ ಆಗ್ತದೆ. ಅಲ್ಲಿಯೂ ಕೂಡ ಕರ್ತರಿಚ ಇತಿ ಪ್ರತಿಷಿದ್ಧಸ್ಯ ಯಾಜಕಾದಿಭಿಶ್ಚ ಇತಿ ಪುನಃ ಪ್ರಸವಾತ್ ಅಥವಾ ಪ್ರತಿಪ್ರಸವಾತ್, 2 ಥರ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಪ್ರತಿಪ್ರಸವ ಅಥವಾ ಪುನಃಪ್ರಸವ ಅಂದರೆ ಎರಡಕ್ಕೂ ಮತ್ತೆ ಕಾರ್ಯಸಿದ್ಧಿ ಆಗುವುದು. ಕಾರ್ಯಸಿದ್ಧಿ ಮೂಲತಃ ಆಗಬೇಕಿತ್ತು, ಆದರೆ ಅದಕ್ಕೊಂದೇನೋ ವಿಘ್ನ ಬಂದಿತ್ತು. ಆ ವಿಘ್ನವನ್ನು ನಿವಾರಿಸಿಕೊಂಡು ಮತ್ತೆ ಕಾರ್ಯಸಿದ್ಧಿ ಆಗುವಂತೆ ಮಾಡಿದರೆ ಅದನ್ನು ಪ್ರತಿಪ್ರಸವ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಈ ಸೂರ್ಯಾದಿಭಾಸಕ ಎಂಬ ಶಬ್ದ ನಿಷ್ಪನ್ನ ಆಗಲಿಕ್ಕೆ ಬೇಕಾದಂತಹ ಅನೇಕ ಮಾರ್ಗಗಳನ್ನು ತೋರಿಸ್ತಾರೆ, 4-6 ಮಾರ್ಗಗಳನ್ನು. ಅದರಲ್ಲಿ ಯಾಜಕಾದಿಭಿಶ್ಚ ಇತಿ ಪ್ರತಿಪ್ರಸವಾತ್ ಅಂತನ್ನುವುದು ಒಂದು. ಯಾಜಕ, ಪೂಜಕ ಮೊದಲಾದ ಶಬ್ದಗಳನ್ನು ಅಲ್ಲಿ ಹೇಳಿದ್ದಾರೆ. ಮತ್ತದು ಆಕೃತಿಗಣ, ಆ ಯಾಜಕಾದಿ ಗಣದಲ್ಲಿ, ಯಾಜಕಾದಿ ಗುಂಪಿನಲ್ಲಿ ಕೆಲವು ಶಬ್ದಗಳನ್ನು ಅವ್ರು ಹೇಳಿರ್ತಾರೆ. ಅಲ್ಲಿ ಇಲ್ಲದೇ ಇರುವಂಥ ಶಬ್ದವೇನಾದರೂ ಸಮಾಸ ಹೊಂದಿದಂತೆ ನಮ್ಗೆ ಕಂಡು ಬಂದರೆ ಆಗ
ಮೂಲಕಾರರು ಮೂಲ ವ್ಯಾಖ್ಯಾನಕಾರರು ಇದಕ್ಕೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಹೇಳಿಲ್ಲದೆ ಹೋದರೂ ಕೂಡ ನಾವು ನಮ್ಮ ಶಬ್ದವನ್ನು ಕೂಡ ಇಲ್ಲಿರುವಂಥ ಭಾಷಕ ಅನ್ನೋ ಶಬ್ದವನ್ನು ಕೂಡ ಆ ಯಾಜಕ ಗಣದಲ್ಲಿ ಸೇರಿಸಿ ಅದನ್ನು ಸಮಾಸಕ್ಕೆ ಒಳಪಡಿಸಬೇಕು ಅಂತ ಅರ್ಥ. ಆಕೃತಿ ಗಣ ಅಂದರೆ ಆಕೃತಿ ಅಂದರೆ ಆಕಾರ, ಒಂದೇ ರೀತಿಯಾಗಿರುವ ಶಬ್ದಗಳು. ಭಾಸಕ, ಪೂಜಕ, ಯಾಜಕ ಇಲ್ಲೆಲ್ಲ ಕಡೆನೂ ಕೂಡ ಆಕಾರ ಶಬ್ದದ ಆಕೃತಿ ಸ್ವರೂಪ ಸಮಾನವಾಗಿದೆ. ಆದ್ದರಿಂದ ಅವೆರಡನ್ನೂ ಕೂಡ ಅವೆಲ್ಲವನ್ನೂ ಒಂದೇ ಗಣದಲ್ಲಿ ಸೇರಿಸಿ ಪೂಜಕ ಯಾಜಕ ಅನ್ನೋದು ಹೇಗೆ ಸಮಾಸವನ್ನು ಹೊಂದುತ್ತದೋ ಹಾಗೆ ಇದು ಕೂಡ ಸಮಾಸವನ್ನು ಹೊಂದುತ್ತದೆ ಅಂತ ಅದರ ಅರ್ಥ. ಇನ್ನೊಂದು ವಿಧಾನವನ್ನು ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ, ಯದ್ವಾ ಶೇಷಷಷ್ಠೀತ್ವೇನ ಸಮಾಸಃ ಅಂತ. ಈ ಯಾವ ಸೂತ್ರದಿಂದ ಸಮಾಸ ಬಂದಿದೆ, ಯಾವುದರಿಂದ ನಿಷೇಧ ಬಂದಿದೆ ಅಂತ ಅಲ್ಲ, ಒಟ್ಟಾರೆ ಸಾಮಾನ್ಯವಾಗಿ ಷಷ್ಠಿ ಎಂಬ ಸೂತ್ರದಿಂದ 702ನೇ ಸೂತ್ರ, ಅದು 2ನೇ ಅಧ್ಯಾಯದ 2ನೇ ಪಾದದ 8ನೇ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ. ಆದ್ದರಿಂದ ಸಮಾಸ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವ ಅರ್ಥ ಯಾವ ಶಬ್ದ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಯಾಜಕ ಅನ್ನೋ ಶಬ್ದ ಇದೆಯೋ ಮತ್ಯಾವ ಶಬ್ದ ಇದೆಯೋ, ತ್ರಿಸ್ ಪ್ರತ್ಯಯ ಇದೆಯೋ ತೃಣ್ ಪ್ರತ್ಯಯ ಇದೆಯೋ, ಅದ್ಯಾವುದು ಕೂಡ ಮುಂದಿನ ವಿಷಯ ಆಯಿತು. ಅಕಪ್ರತ್ಯಯ ಇದೆಯೋ ಅದ್ಯಾವುದೂ ಸಂಬಂಧವಿಲ್ಲ. ಒಂದು ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಮತ್ತೊಂದು ಶಬ್ದದ ಜೊತೆಗೆ ಸಮಾಸವನ್ನು ಹೊಂದುತ್ತದೆ. ಇದನ್ನು ಶೇಷ ಷಷ್ಠಿ ಅಂತ ಕರೀತಾರೆ. ಶೇಷ ಅಂದರೆ ಉಳಿದದ್ದು ಅಂತ ಅರ್ಥ. ಯಾವ್ಯಾವ ಶಬ್ದಗಳನ್ನು ನಾವು ಕೃತ್ ಪ್ರತ್ಯಯ, ತದ್ದಿತ ಪ್ರತ್ಯಯ ಇತ್ಯಾದಿ ಇತ್ಯಾದಿ ಪರಿಗಣನೆ ಮಾಡಿದೆವೋ ಹಿಂದೆ, ಅಲ್ಲೆಲ್ಲ ನಮಗೆ ಕವರ್ ಆಗದೇ ಇರುವಂತಹ, ನಮಗೆ ಸಮಾಸವನ್ನು ವಿಧಾನ ಮಾಡಲಿಕ್ಕೆ ಬೇಕಾದಂತಹ ಸೂತ್ರಗಳಿಂದ ಕವರ್ ಆಗದೇ ಇರುವಂತಹ ಮತ್ಯಾವುದಾದ್ರೂ ಸಮಾಸವಿದ್ದರೆ ಅದೆಲ್ಲವನ್ನೂ ಕೂಡ, ಉಳಿದದ್ದು ಯಾವುದಾದ್ರೂ ಇದ್ದರೆ ಅದೆಲ್ಲವನ್ನು ಷಷ್ಠಿ ಎಂಬ ಸೂತ್ರದಿಂದ ಸಮಾಸಕ್ಕೆ ಒಳಪಡಿಸಬೇಕು ಅಂತ ಅದರ ತಾತ್ಪರ್ಯ. ಇದು 2ನೇ ವಿಧಾನ ರಾಘವೇಂದ್ರ ಸ್ವಾಮಿ ಹೇಳಿದ್ದು. ಇನ್ನು ಮುಂದೆ 3ನೇ ವಿಧಾನ ಒಂದಿದೆ, ನಂದಿಗ್ರಹಿ ಪಚಾದಿಭ್ಯೋ ಲುಣಿನ್ಯಚಃ ಅಂತ ಅಲ್ಲೊಂದು ಸೂತ್ರ ಸೂಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕನುಸಾರವಾಗಿ ಅಥವಾ ಭಾಸಯತಿ ಇತಿ ಭಾಸಃ, ಇಲ್ಲಿ ಈ ಭಾಸಕಃ ಎಂಬಲ್ಲಿ ಅಕಪ್ರತ್ಯಯ ಬಂದಿರುವುದೇ ಅಲ್ಲ. ಹಾಗಾದರೆ ಭಾಸಕ ಅಂತ ಹೇಗಾಯಿತು, ಅಕಪ್ರತ್ಯಯ ಇರದೆ ಹೋದರೆ ಭಾಸಕ ಅಂತ ಹೇಗಾಯಿತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಹೇಳ್ತಾರೆ, ಇದು ಅಚ್ಪ್ರತ್ಯಯ ಬಂದು ಆಗಿರುವಂಥ ರೂಪ. ಭಾಸಯತಿ ಇತಿ ಭಾಸಃ, ಭಾಸ ಧಾತುವಿಗೆ, ಭಾಸದೀಪ್ತ ಧಾತುವಿಗೆ ಅಚ್ಪ್ರತ್ಯಯ ಬಂದು ಭಾಸಃ ಅಂತ ಆಗಿದೆ. ಮುಂದೆ ಅದಕ್ಕೆ ಕ ಪ್ರತ್ಯಯ ಬಂದಿದೆ, ಕ ಪ್ರತ್ಯಯ ಬಂದು ಭಾಸಕಃ ಅಂತ ಆಗಿದೆ. ಕ ಪ್ರತ್ಯಯ ಯಾವ ಅರ್ಥದಲ್ಲಿ ಬಂದಿದೆ ಅದನ್ನು ಮುಂದೆ ನೋಡೋಣ. ಅಂತೂ ಈಗಿಲ್ಲಿ ಈ ಭಾಸಯತಿ ಇತಿ ಭಾಸಃ ಎಂಬುದಾಗಿ ಅಚ್ ಪ್ರತ್ಯಯ ಬಂದಿದೆ, ಅದನ್ನು ಮೊದಲು ಹೇಳ್ತಾ ಇದ್ದಾರೆ. ಅಚ್ ಪ್ರತ್ಯಯ ಬರಲಿಕ್ಕೆ ಏನು ಸೂತ್ರಗಳು, ಅದಕ್ಕೊಂದು ಆಧಾರ ಬೇಕಲ್ಲ ಅಚ್ ಪ್ರತ್ಯಯ ಬರಲಿಕ್ಕಾದ್ರು ಅಂದರೆ. ಅದಕ್ಕೆ ನಂದಿಗ್ರಹ ಪಚಾದಿಭ್ಯೋ ಲುಣಿನ್ಯಚಃ ಅಂತ ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಅದು 2896ನೇ ಸೂತ್ರ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ. ಮೂಲ ಅಷ್ಟಾಧ್ಯಾಯಿಯಲ್ಲಿ 3ನೇ ಅಧ್ಯಾಯದ 1ನೇ ಪಾದದ 134ನೇ ಸೂತ್ರ, ನಂದ್ಯಾದೇಹೆ ಗೃಹ್ಯಾದೇಹೆ ನಿನಿಹಿ ಪಚಾದೇಹೆ ಅಚ್ ಸ್ಯಾತ್. ನಂದ್ಯಾದೇಹೆ ದ್ಯುಹು ಗೃಹ್ಯಾದೇಹೆ ನಿನಿಹಿ ಪಚಾದೇಹೆ ಅಚ್ ಸ್ಯಾತ್. ನಾನು ಓದುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೆ. ನಂದಿ ಗೃಹ ಪಚಾದಿ, ನಂದ ಮೊದಲಾದ ಧಾತುಗಳು, ಮುಂದೆ ಗೃಹ ಮೊದಲಾದ ಧಾತುಗಳು, ಹಾಗೆ ಪಚ ಮೊದಲಾದ ಧಾತುಗಳು ಅಂತ ಒಟ್ಟು ಇಷ್ಟು ಧಾತುಗಳನ್ನು ಅಲ್ಲಿ ಸೂಚಿಸಿದ್ದಾರೆ. ನಂದ ಮೊದಲಾದ ಧಾತುಗಳಿಗೆ ಲ್ಯೂ ಪ್ರತ್ಯಯ ಬರಬೇಕು, ಮತ್ತೆ ಗೃಹ ಮೊದಲಾದ ಧಾತುಗಳಿಗೆ ನಿನಿ ಪ್ರತ್ಯಯ ಬರಬೇಕು, ಪಚ ಮೊದಲಾದ ಧಾತುಗಳಿಗೆ ಅಚ್ ಪ್ರತ್ಯಯ ಬರಬೇಕು ಅಂತ ಇಷ್ಟನ್ನ ಅದು ವಿಧಾನ ಮಾಡಿದೆ. ನಮಗಲ್ಲಿ ನಂದ ಮೊದಲಾದ ಧಾತುಗಳಿಗೆ ಲ್ಯೂ ಪ್ರತ್ಯಯ ಬಂದಿದ್ದು, ಗೃಹ ಮೊದಲಾದ ಧಾತುಗಳಿಗೆ ನಿನಿ ಪ್ರತ್ಯಯ ಬಂದಿದ್ದು ಇಲ್ಲಿ ಪ್ರಸ್ತುತ ಅಲ್ಲ. ನಮ್ಗದು ಇಲ್ಲೇನೋ ಅನಗತ್ಯ, ನಮ್ಗದು ಇಲ್ಲಿ ಬೇಕಾಗಿಲ್ಲ. ಪಚ ಮೊದಲಾದ ಧಾತುಗಳಿಗೆ ಅಚ್ ಪ್ರತ್ಯಯ ಬಂದರೆ ಏನಾಗ್ತದೆ ಅದನ್ನ ನಾವಿಲ್ಲಿ ನೋಡಬೇಕು. ಯಾವುದಾದ್ರೂ ಒಂದು ಧಾತುವಿನಿಂದ
ಅಚ್ಪ್ರತ್ಯಯ ಅಕಾರಾಂತವಾದಂತಹ ನಾಮಪದವೊಂದನ್ನು ನಾವು ಸೃಷ್ಟಿಸಬೇಕು ಅಂತಿದ್ರೆ ಆಗ ನಾವು ಈ ಪಚಾದ್ಯತೆ ಎಂಬ ಸೂತ್ರದಿಂದ ಈ ಅಚ್ಪ್ರತ್ಯಯವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಶ್ವಪಚಃ ಮೊದಲಾದ ರೂಪಗಳು ಆ ಮೂಲಕ ಸಿದ್ಧ ಆಗ್ತವೆ. ನಾಯಿಯನ್ನು ಬೇಯಿಸಿ ತಿನ್ನುವವನು ಅಂತ ಅದರ ತಾತ್ಪರ್ಯ. ಅಂಥ ಕ್ಷುದ್ರವಾದ ಪ್ರವೃತ್ತಿ ಇರುವವನು ಅಂತ ಅದರ ಅಭಿಪ್ರಾಯ. ಶ್ವಪಚಃ ಇದು ಅಕಾರಾಂತವಾದ ಶಬ್ದವಾಗಿ ನಿಷ್ಪನ್ನ ಆಗಿದೆ. ಇಲ್ಲದೆ ಹೋದರೆ ಅದು ನಕಾರಾಂತವಾಗಿಯೋ ಮತ್ತೆ ಬೇರೆ ಬೇರೆ ರೂಪಗಳನ್ನು ತಾಳ್ತಿತ್ತು. ಇದು ಅಕಾರಾಂತವಾಗಿ ಶಬ್ದ ನಮಗೆ ತಯಾರಾಗಬೇಕಾಗಿದೆ. ಅದಕ್ಕಾಗಿ ಅಚ್ ಪ್ರತ್ಯಯವನ್ನು ಇಲ್ಲಿ ಮಾಡ್ತಾರೆ. ಅದರಂತೆ ಶ್ವಾನಂ ಪಚತಿ ಇತಿ ಶ್ವಾನಂ ಅಥವಾ ಶುನಂ ನಾಯಿಯನ್ನು ಬೇಯಿಸಿ ತಿನ್ನುವವನು ಅಂತ ಅದರ ತಾತ್ಪರ್ಯ. ಪಚತಿ ಇತಿ ಶ್ವಪಚಃ. ಹೀಗೆ ನಾಯಿಯನ್ನು ಬೇಯಿಸಿ ತಿನ್ನುವವನು ಅಂತ ಅನ್ನೋದು ಅಕಾರಾಂತವಾಗಿ ಹೀಗಾಗಿದೆಯೋ ಹಾಗೆ ಭಾಸಯತಿ ಇತಿ ಭಾಸಃ ಹೀಗೆ ಶಬ್ದ ಇದೆ. ಅಚ್ ಪ್ರತ್ಯಯ ಬಂದು ಭಾಸಯತಿ ಇತಿ ಭಾಸಃ ಅಂತ ಆಗಿದೆ. ನಂದಿಗ್ರಹ ಪಚಾದಿಭ್ಯೋ ಋಣಿನ್ಯಚಃ ಇತಿ ಸೂತ್ರೇ. ಈ ಸೂತ್ರದಲ್ಲಿ ಪಚಾದಿ ಆಕೃತಿಗಣ, ಈ ಅಲ್ಲೇನು ಪಚಾದಿ ಅಂತ ಪಚಾದಿಭ್ಯ ಅಂತ ಹೇಳಿದ್ದಾರಲ್ಲ, ಪಚ ಮೊದಲಾದ ಧಾತುಗಳಿಗೆ ಅಂತ, ಅದು ಆ ಪಚ ಮೊದಲಾದ ಧಾತುಗಳಲ್ಲಿ ಭಾಸ ಧಾತುವನ್ನು ಆ ಮೂಲಕಾರರು ಸೇರಿಸಲಿಕ್ಕಿಲ್ಲ. ಅದರದ್ದು ಆಕೃತಿಗಣ. ನಮಗೆ ಬೇಕಾದಂಥ ಬೇರೆ ಧಾತುವನ್ನು ಕೂಡ ಅದರಲ್ಲಿ ಸೇರಿಸಿ ನಾವು ಅದನ್ನು ಅಕಾರಾಂತ ಶಬ್ದವನ್ನಾಗಿ ಮಾಡ್ಕೊಳ್ಬಹುದು ಅಂತ ಅದರ ಅಭಿಪ್ರಾಯ. ಆಕೃತಿಗಣ ಆಯ್ಕೆ ವೃತ್ತವು ಉಕ್ತತ್ವ. ಆ ಸೂತ್ರದ ವ್ಯಾಖ್ಯಾನದಲ್ಲಿ ವೃತ್ತಿಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಭಾಸಯತೀತಿ ಭಾಸಃ ಎಂಬುದಾಗಿ ನಾವು ಮಾಡಬಹುದು ಅಂತ ರಾಘವೇಂದ್ರ ಸ್ವಾಮಿಗಳ ತಾತ್ಪರ್ಯ. ಇನ್ನೂ ಪ್ರಬಲವಾದಂಥ ಪ್ರಮಾಣ ಈ ಅಚ್ ಪ್ರತ್ಯಯ ಬರಲಿಕ್ಕೆ ಮಹಾಭಾಷ್ಯದಲ್ಲಿದೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಜ್ವಿಧಿ ಸರ್ವಧಾತುಭ್ಯ ವಕ್ತವ್ಯ ಇತಿ ಮಹಾಭಾಷ್ಯೋಕ್ತಿರ್ವ. ವ್ಯಾಕರಣ ಮಹಾಭಾಷ್ಯದಲ್ಲಿ ಪತಂಜಲಿಗಳು ಅಕಾರ ಅಜ್ವಿಧಿಯನ್ನ ಅಚ್ ಪ್ರತ್ಯಯವನ್ನ ಸರ್ವಧಾತುಭ್ಯ ವಕ್ತವ್ಯ ಎಲ್ಲ ಧಾತುಗಳಿಗೂ ಕೂಡ ಹೇಳಬಹುದಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ವೃತ್ತಿಯಲ್ಲಿ ಹೇಳಿದ್ದಾರೆ ಅಂತ ಒಂದು ಸಂಗತಿ, ಅಥವಾ ವ್ಯಾಕರಣ ಮಹಾಭಾಷ್ಯದಲ್ಲೇ ಪತಂಜಲಿಗಳೇ ಅದರ ಬಗ್ಗೆ ಅಪ್ಪಣೆ ಕೊಡಿಸಿರೋದ್ರಿಂದ ಅದನ್ನಾದರೂ ಸ್ವೀಕಾರ ಮಾಡಬಹುದು ಅಂತ ತಾತ್ಪರ್ಯ. ಈ ನಂದಿಗ್ರಹ ಪಚಾದಿಭ್ಯೋ ಋಣಿನ್ಯಚಃ ಇತಿ ಸೂತ್ರೇ ಪಚಾದಿ ಆಕೃತಿಗಣ ಇತಿ ವೃತ್ತೋ ಉಕ್ತತ್ವಾತ್. ಪಚಧಾತು ಬರಲಿಕ್ಕೆ ಅಚ್ ಪ್ರತ್ಯಯ ಬರಲಿಕ್ಕೆ ವೃತ್ತಿಯಲ್ಲಿ ಹೇಳಿದ್ದಾರೆ ಅಂತ ಒಂದು ಕಾರಣ. ಸಕಲ ಧಾತುಗಳಿಗೂ ಅಚ್ ಪ್ರತ್ಯಯ ಬರಬಹುದು ಅಂತ ಮಹಾಭಾಷ್ಯದಲ್ಲಿ ಹೇಳಿದ್ದಾರೆ ಅಂತ ಅನ್ನೋದು ಇನ್ನೊಂದು ಕಾರಣ. ಅನೇಕ ಕಾರಣಗಳನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಮುಂದಿಡ್ತಿದ್ದಾರೆ ಅಷ್ಟೇ. ಯಂಗೋಚಿಚ ಇತಿ ಸೂತ್ರೇ ಅಜ್ಗ್ರಹಣೇನ ಸರ್ವಧಾತುಭ್ಯ ಅಚ್ ಪ್ರತ್ಯಯ ವಿಧೇಯ ಮಂಜರಿಯ ಜ್ಞಾಪಿತತ್ವಾದ್ವಾ. ಮಂಜರಿ ಅಂತ ಒಂದು ವ್ಯಾಖ್ಯಾನ. ಆ ಮಂಜರಿ ಅನ್ನುವಂಥ ವ್ಯಾಖ್ಯಾನದಲ್ಲಿ ಈ ಯಂಗೋಚಿಚ ಎಂಬ ಸೂತ್ರದ ಚರ್ಚೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅಲ್ಲಿ ಅಚ್ ಅಂತ ಹೇಳಿದ್ದಾರೆ. ಅಚ್ ಅಂತ ಹೇಳಿರೋದ್ರಿಂದ ಈ ಸೂತ್ರ ಅಚ್ಗ್ರಹಣೇನ ಅಲ್ಲಿ ಅಚ ಎಂಬ ಶಬ್ದವನ್ನು ಪ್ರಯೋಗ ಮಾಡಿರುವುದರಿಂದ ಸರ್ವಧಾತುಭ್ಯ ಅಚ್ ಪ್ರತ್ಯಯ ವಿಧೇಯ ಮಂಜರಿಯ ಜ್ಞಾಪಿತತ್ವಾದ್ವ ಎಲ್ಲ ಧಾತುಗಳಿಗೂ ಕೂಡ ಅಚ್ ಪ್ರತ್ಯಯ ಬರಬಹುದು ಅಂತ ಅನ್ನೋದನ್ನ ಮಂಜರಿ ಎನ್ನುವ ವ್ಯಾಖ್ಯಾನದಲ್ಲಿ ಸೂಚನೆ ಮಾಡಿದ್ದಾರೆ. ಯಂಗೋಚಿಚ ಅನ್ನೋದು 2650ನೇ ಸೂತ್ರ. ಅದು ಆ ಸೂತ್ರದ ಅರ್ಥ ನಮಗಿಲ್ಲೇನು ಪ್ರಸ್ತುತ ಅಲ್ಲ, ಅದು ತಿಂಗಂತ ಯಂಗ್ಲುಕ್ ಪ್ರಕರಣದಲ್ಲಿ ಬರುವಂಥದ್ದು 2650ನೇ ಸೂತ್ರ. ಅಲ್ಲಿ 2ನೇ ಅಧ್ಯಾಯದ 4ನೇ ಪಾದದ 74ನೇ ಸೂತ್ರ. ಅದು ಯಂಗಃ ಅಚ್ ಪ್ರತ್ಯಯ ಲುಕ್ ಸ್ಯಾತ್. ಯಂಗ್ಗೆ ಅಚ್ ಪ್ರತ್ಯಯ ಯಂಗಿನ ಮುಂದೆ ಅಚ್ ಪ್ರತ್ಯಯ ಇದ್ದಾಗ, ಯಂಗಂದ್ರೆ ಯಕಾರವನ್ನು ಒಳಗೊಂಡಂಥ ಒಂದು ಪ್ರತ್ಯಯ ಅದು ಅಂತ ಇಷ್ಟೇ ಅರ್ಥ, ಬೇರೆ ಏನಲ್ಲ. ಆವಾಗ ಅಚ್ ಪ್ರತ್ಯಯ ಇದ್ದಾಗ ಆ ಯಂಗ್ಗೆ ಲೋಪ ಆಗಬೇಕು ಅಂತ ಅವ್ರ ತಾತ್ಪರ್ಯ, ಹಾಗೆ ಹೇಳುವವರು ತಾತ್ಪರ್ಯ.
ಹೀಗೆ ಮಂಜರಿ ಎನ್ನುವ ವ್ಯಾಖ್ಯಾನಕ್ಕನುಸಾರವಾಗಿ ಯಂಗೋಚಿತ ಎಂಬ ಸೂತ್ರದಲ್ಲಿ ಹೇಳಿರುವುದರಿಂದ ಎಲ್ಲ ಧಾತುಗಳಿಗೂ ಅಚ್ ಪ್ರತ್ಯಯ ಬರಬಹುದು ಅನ್ನೋದು ತುಂಬ ಸರಳವಾದಂಥ ಸಂಗತಿ. ಹೀಗೆ ಮಂಜರಿಯಾಂ ಜ್ಞಾಪಿತತ್ವಾದ್ವಾ ಮಂಜರಿ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ ಅಂತ ಅರ್ಥ. ಅಚ್ ಪ್ರತ್ಯಯ ಅಂತ ನ್ಯಂತ ಭಾಸ ಶಬ್ದೇನ ಸೂರ್ಯಾದೇಹ ಭಾಸಃ ಸೂರ್ಯಾದಿಭಾಸಃ ಇತಿ ಸಮಾಸಃ. ಹೀಗೆ ಭಾಸದೀಪ್ತೋ ಧಾತುವಿಗೆ ಅಚ್ ಪ್ರತ್ಯಯ ಬಂದಿದೆ. ಅಚ್ ಪ್ರತ್ಯಯ ಅಂತ ಅಚ್ ಪ್ರತ್ಯವೇ ಅಂತ್ಯಭಾಗದಲ್ಲಿ ಉಳ್ಳಂತಹ ನ್ಯಂತ ಇದು ನಿಜಂತ ಅನ್ನೋದನ್ನು ಗಮನಿಸಬೇಕು. ಭಾಸತೆ ಅಂದ್ರೆ ಪ್ರಕಾಶಿಸುತ್ತಾನೆ ಅಂತ ಅರ್ಥ. ಭಾಸಯತಿ ಅಂದ್ರೆ ಬೆಳಕನ್ನು ಚೆಲ್ಲುತ್ತಾನೆ ಅಂತ ಅರ್ಥ. ಸೂರ್ಯಾದಿಗಳಿಗೂ ಬೆಳಕನ್ನು ಕೊಡುವವನು, ಸೂರ್ಯಾದಿಗಳ ಕಡೆಗೂ ಕೂಡ ಬೆಳಕನ್ನು ಬೀರುವವನು ಅಂತ ಅದರ ತಾತ್ಪರ್ಯ ಇಲ್ಲಿಗೆ ನಾವು ನೋಡ್ತಿರೋದು. ಹೀಗೆ ಭಾಸಯತಿ ಎಂಬುದಾಗಿ ನಿಜಂತ ಇದೆ, ಅದರ ಮೇಲೆ ಅಚ್ ಪ್ರತ್ಯಯ ಬಂದಿದೆ ಭಾಸ ಶಬ್ದ. ಭಾಸ ಶಬ್ದ ಹೀಗೆ ನಿಷ್ಪನ್ನ ಆಗಿದೆ. ಸೂರ್ಯಾದೇಹ ಭಾಸಃ ಸೂರ್ಯಾದಿ ಭಾಸಃ, ಸೂರ್ಯಾದಿಗಳಿಗೂ ಬೆಳಕನ್ನು ಕೊಡುವವನು, ಅದರಿಂದ ಸೂರ್ಯಾದಿ ಭಾಸ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಇಷ್ಟು ಸೂರ್ಯಾದಿ ಭಾಸ ಅಂತ ಆದ್ಮೇಲೆ ಈ ಷಷ್ಠಿ ತತ್ಪುರುಷ ಸಮಾಸ ಇಲ್ಲಿ ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾಕೆಂದ್ರೆ ಅಕಪ್ರತ್ಯಯ ಅಂತ ಒಂದು ಶಬ್ದವೇ ಅಲ್ಲ. ಕರ್ತರಿಚ ಎಂಬ ಸೂತ್ರಕ್ಕಾಗಲಿ ಮತ್ತೆ ತ್ರಚಕಾಭ್ಯಾಂ ಕರ್ತರಿ ಎಂಬ ಸೂತ್ರಕ್ಕಾಗಲಿ ಇದು ಯಾವ ರೀತಿಯಿಂದಲೂ ಸಂಬಂಧಪಡುವಂಥದ್ದೇ ಅಲ್ಲ ಇದು. ಯಾಕೆಂದ್ರೆ ಅಕಪ್ರತ್ಯವೇ ಬಂದಿಲ್ಲ, ಇಲ್ಲಿ ಬಂದಿರುವುದು ಅಚ್ ಪ್ರತ್ಯಯ. ಹಾಗಾದ್ರೆ ಈ ಭಾಸಕಃ ಎಂಬಲ್ಲಿ ಕ ಪ್ರತ್ಯಯ ಬಂದ್ ಹೇಗೆ ಅಂತ ಯಾರಿಗಾದ್ರೂ ಒಂದು ಜಿಜ್ಞಾಸೆ ಬರ್ಬೋದು. ಅದಕ್ಕೊಂದು ಬೇರೆನೇ ಮಾರ್ಗ ಇದೆ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಜ್ಞಾತೆ ಇತಿ ಸೂತ್ರೇಣ ಕ ಪ್ರತ್ಯಯ ಸೂರ್ಯಾದಿ ಭಾಸಕಃ ಇತ್ಯುಪಪತ್ತೇಹೇ. ಅಜ್ಞಾತೆ ಅಂತ ಒಂದು ಸೂತ್ರ ಇದೆ, ಅದು ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 28 2028ನೇ ಸೂತ್ರ. ಪಾಣಿನಿ ಅಷ್ಟಾಧ್ಯಾಯಲ್ಲಿ 5ನೇ ಅಧ್ಯಾಯದ 3ನೇ ಪಾದದ 72ನೇ ಸೂತ್ರ. ಕಸ್ಯ ಅಯಂ ಅಶ್ವಕಃ ಅಶ್ವಕಃ, ಇದು ಯಾರ ಕುದುರೆ ಅಂತ ಹೀಗೆ ಗೊತ್ತಿಲ್ಲದೆ ಇದ್ದಾಗ ಅದನ್ನ ಅಶ್ವಕಃ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದರಿಂದ ಅಶ್ವಕ ಅಂದ್ರೆ ಇದರ ಮಾಲೀಕ ಯಾರು ಅಂತ ಗೊತ್ತಿಲ್ಲದೆ ಇರುವಂಥ ಅಥವಾ ಅದರ ಪೂರ್ವಾಪರ ಗೊತ್ತಿಲ್ಲದೆ ಇರುವಂಥ ಒಂದು ಕುದುರೆ ಅಂತ ಹೀಗೆ ಅದರ ಅರ್ಥ. ವ್ಯಕ್ತಿ ಅಥವಾ ವಸ್ತು ಅಜ್ಞಾತವಾಗಿದ್ದಾಗ ಆ ಪ್ರಾತಿಪದಿಕದ ಮೇಲೆ, ಮೂಲ ಶಬ್ದದ ಮೇಲೆ ಕ ಪ್ರತ್ಯಯ ಬರಬೇಕು ಅಂತ ಅದರ ಅಭಿಪ್ರಾಯ. ಯಸ್ಯ ಸ್ವಾಮಿ ಅಜ್ಞಾತಃ ಅಸ್ತಿ ಅಶ್ವಕಃ. ಅಶ್ವಕ ಅಂದ್ರೆ ಯಾವುದರ ಮಾಲೀಕ ಅಜ್ಞಾತನಾಗಿದ್ದಾನೋ ಅದಕ್ಕೆ ಅಶ್ವಕ ಅಂತಾರೆ. ಹಾಗೆ ಉಷ್ಟ್ರಕ ಅಂದ್ರೆ ಅಜ್ಞಾತಃ ಉಷ್ಟ್ರಕಃ ಅಂತ ಹೀಗೆ ಅದರ ಬೇರೆ ಬೇರೆ ಉದಾಹರಣೆಗಳು. ಅಲ್ಲಿ ಕೆಲವು ಬೇರೆ ಉದಾಹರಣೆಗಳು ಇವೆ. ನಮಗೆ ಭಾಷೆಯನ್ನು ಅಭ್ಯಾಸ ಮಾಡುವ ದೃಷ್ಟಿಯಿಂದ ಅವು ಕೂಡ ಉಪಯುಕ್ತವೇ. ಉಚ್ಚೈಹಿ ಅಂದ್ರೆ ಜೋರಾಗಿ, ಎಷ್ಟು ಜೋರಾಗಿ ಅಂತ ಗೊತ್ತಿಲ್ಲದೆ ಹೋದಾಗ ಅಜ್ಞಾತಃ ಉಚ್ಚೈಹಿ ಅಂತ ಹೀಗೆ ಪ್ರಶ್ನೆ ಬಂದಾಗ ಉಚ್ಚಕ ಅಂತ ಆಗ್ತದೆ. ಹೀಗೆ ಉಚ್ಚಕೈಹಿ ಅಂತಂದ್ರೆ ಉಚ್ಚೈಹಿ ಅಂದ್ರೆ ಜೋರಾಗಿ, ಉಚ್ಚಕೈಹಿ ಅಂದ್ರೆ ಎಷ್ಟು ಜೋರಾಗಿ ಅಂತ ಗೊತ್ತಿಲ್ಲ ಅಂತ ಅರ್ಥ. ಶನೈಹಿ ಅಂದ್ರೆ ಮೆಲ್ಲನೆ, ನಮಗೆ ಗೊತ್ತಿದೆ. ಅಜ್ಞಾತಃ ಶನೈಹಿ, ಅನ್ನೋನ್ ಸ್ಲೋ ಸ್ಪೀಡ್ ಅಂತ ಹೀಗೆ ಬಂದಾಗ ಶನಕೈಹಿ ಅಂತ ಆಗ್ತದೆ. ಅಜ್ಞಾತಃ ಸರ್ವೇ, ನಮಗೆ ಯಾರೋ ಬಂದಿದ್ದಾರೆ ಅಂತ ಗೊತ್ತು, ಅನೇಕ ಜನ ಎಲ್ಲರೂ, ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಸರ್ವಕೆ ಅಂತ ಆಗ್ತದೆ. ಸರ್ವ ಸರ್ವವು ಸರ್ವೇ, ಸರ್ವ ಅಂದ್ರೆ ಎಲ್ಲರೂ ಏಕವಚನ, ಸರ್ವವು ದ್ವಿವಚನ, ಸರ್ವೇ ಅಂತ ಬಹುವಚನ. ಅದಕ್ಕೆ ಕ ಪ್ರತ್ಯಯ ಬಂದ್ರೆ ಸರ್ವಕೆ ಅಂತ ಆಗ್ತದೆ. ಅಜ್ಞಾತಂ ಪಚತಿ, ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಏನೋ ಒಂದನ್ನು ಬೇಯಿಸ್ತಾ ಇದ್ದಾನೆ, ಅಡಿಗೆ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಯೊಬ್ಬ ಬೇಯಿಸ್ತಾ ಇದ್ದಾನೆ ಅಂತ ಹೀಗೆಲ್ಲ ಬಂದಾಗ ನಮಗೆ ಪಚತಿ ಪಚತಃ ಪಚಂತಿ ಅನ್ನೋ ಕ್ರಿಯಾಪದದ ಬಗ್ಗೆ ಗೊತ್ತಿದೆ. ಹಾಗೆ ಪಚತಕಿ ಪಚತಕಃ ಪ್ರಾಯ ಪಚತಂಕಿ ಅಂತ ಹೀಗೆ ಬಹುವಚನ ಆಗ್ತದೆ. ರಾಮ ಅಜ್ಞಾತಂ ಪಚತಿ ಇತ್ಯಾಶಯ. ರಾಮ ಏನೋ ಬೇರೆ ಯಾರಿಗೂ ತಿಳಿದೇ ಇರುವಂಥದ್ದು ಏನೋ ಒಂದು ವಿಶಿಷ್ಟವಾದ ಸಂಗತಿಯನ್ನು ಬೇಯಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಆ ದೃಷ್ಟಿಯಿಂದ ಇದೊಂದು ತುಂಬ ಸುಂದರವಾದಂಥ ಪ್ರಯೋಗ. ಸೂರ್ಯಾದಿ ಭಾಸಕಃ ಅಂದರೆ
ಈ ಭಗವಂತ ಸೂರ್ಯಾದಿಗಳನ್ನು ಹೇಗೆ ಬೆಳಗ್ತಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬೆಳಗ್ತಿದ್ದಾನೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹೇಗೆ ಬೆಳಗ್ತಿದ್ದಾನೆ ಆ ವಿಷಯದ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟವಾದಂಥ ತಿಳುವಳಿಕೆ ಇಲ್ಲ. ಯಾರು ಬೆಳಗ್ತಾ ಇದ್ದಾನೆ, ಅವನ ಸ್ವರೂಪವೇನು, ಇದು ಯಾರಿಗೂ ಕೂಡ ಲಕ್ಷ್ಮಿಯಿಂದ ಪ್ರಾರಂಭಿಸಿ ಯಾರಿಗೂ ಕೂಡ ಇದು ಪೂರ್ಣವಾಗಿ ಗೊತ್ತಿಲ್ಲ. ಆದ್ದರಿಂದ ಭಾಸಕ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಮುಂದೆ ಸೂರ್ಯಾದಿ ಭಾಸಕ ಪ್ರಾಣ ಪ್ರೇರಕ ಅಂತ ಮುಂದೆ ಒಂದು ಶಬ್ದ ಇದೆ. ಆ ಪ್ರೇರಕ ಅನ್ನುವ ರೂಪವು ಕೂಡ ಹಾಗೇ ಆಗ್ತದೆ. ಅವನು ಹೇಗೆ ಪ್ರೇರಿಸ್ತಾ ಇದ್ದಾನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಹೇಗೆ ಪ್ರೇರಿಸ್ತಾನೆ ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಅಜ್ಞಾತನಾಗಿದ್ದು ಅವನು ಪ್ರೇರಿಸ್ತಾ ಇದ್ದಾನೆ ಪ್ರತಿಯೊಬ್ಬರನ್ನು ಅಂತ ಅರ್ಥ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದ್ ಅನುಶಿಷ್ಯಾತ್. ನಾವು ಅವನನ್ನು ತಿಳಿದಿಲ್ಲ, ಅವನ ಜಗತ್ತನ್ನು ಹೇಗೆ ಆಳ್ತಾ ಇದ್ದಾನೆ ಪರಮಾತ್ಮ ಅಂತ. ಯಾಕೆಂದ್ರೆ ನಮ್ಮ ಕಣ್ಣಲ್ಲಿ ಹೋಗೋದಿಲ್ಲ, ನಮ್ಮ ಮಾತು ಅಲ್ಲಿ ಹೋಗೋದಿಲ್ಲ, ನಮ್ಮ ಮನಸ್ಸು ಅಲ್ಲಿ ಹೋಗೋದಿಲ್ಲ. ಆದ್ರಿಂದ ಅವನು ಈ ಜಗತ್ತನ್ನು ಹೇಗೆ ಆಳ್ತಿದ್ದಾನೆ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಭಾಸಕ ಮತ್ತು ಪ್ರೇರಕ ಎಂಬ ಶಬ್ದ ಪರಮಾತ್ಮನ ಕುರಿತಾಗಿ ಜಗತ್ತಿಗಿರುವಂತಹ ಅಜ್ಞಾನವನ್ನ ತೋರಿಸ್ತದೆ, ಅವನ ನಿಗೂಢವಾದಂತಹ ಸ್ವರೂಪವನ್ನ ಅದು ವಿವರಿಸ್ತದೆ ಅಂತ ನಾವು ತಿಳಿಬಹುದು. ಹೀಗೆ ಅಜ್ಞಾತೆ ಇತಿ ಸೂತ್ರೇಣ ಕಪ್ರತೆ ಸೂರ್ಯಾದಿ ಭಾಸಕ ಇತ್ಯುಪಪತ್ತೇ. ಇದೇ ಥರದ ಪ್ರಯೋಗ ಅನುವ್ಯಾಖ್ಯಾನದಲ್ಲಿದೆ ಅಂತ ಹೇಳಿದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ.